ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಆನಂದ ನಿಲಯ ಮನೆ ಮೆಚ್ಚಿದ ಧಾರಾವಾಹಿ ಆಗುವುದರಲ್ಲಿ ಡೌಟ್ ಇಲ್ಲ. ಹೌದು, ಕನ್ನಡ ಕಿರುತೆರೆ ವೀಕ್ಷಕರಿಗೆ ಸ್ಟಾರ್ ಸುವರ್ಣ ವಾಹಿನಿಯು ವಿನೂತನ ಕಥಾಹಂದರವುಳ್ಳ ಧಾರಾವಾಹಿಗಳನ್ನು ನೀಡ್ತಾ ಬರ್ತಿದೆ. ಇತ್ತೀಚೆಗಷ್ಟೇ ಶುರುವಾದ ಜಯಲಲಿತಾ ಹಾಗೂ ಮರ್ಯಾದಾ ರಾಮಣ್ಣ ಧಾರಾವಾಹಿಗಳು ಪ್ರೇಕ್ಷಕರ ಮನ ಗೆಲ್ಲುವುದಕ್ಕೆ ಯಶಸ್ವಿ ಆಗಿದ್ದು, ಇದೀಗ ಆನಂದ ನಿಲಯ ಅನ್ನುವ ಹೊಸ ಕಥೆಯನ್ನ ಪ್ರಸಾರ ಮಾಡೋದಕ್ಕೆ ಸಜ್ಜಾಗಿದೆ. 13 ವರ್ಷಗಳ ಹಿಂದೆ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗಿದ್ದ ಆಕಾಶ ದೀಪ ಧಾರಾವಾಹಿ ಖ್ಯಾತಿಯ ನಟಿ ದಿವ್ಯಾ ಶ್ರೀಧರ್ ಇದೀಗ ವರ್ಷಗಳ ಬಳಿಕ ಈ ಕಥೆಯ ಮೂಲಕ ಸುವರ್ಣ ಪರಿವಾರಕ್ಕೆ ಮತ್ತೆ ಕಮ್ಬ್ಯಾಕ್ ಆಗಿದ್ದು, ಸುಧಾ ಅನ್ನುವ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದೊಂದು ಸುಂದರ ಕೂಡು ಕುಟುಂಬದ ಕಥೆ. ತಂದೆಯ ಹಿಟ್ಟಿನ ಗಿರಣಿಯನ್ನ ಒಟ್ಟಾಗಿ ನಿರ್ವಹಿಸೋ 4 ಜನ ಸಹೋದರರು ಧರ್ಮ, ಅರ್ಜುನ್, ಭುವನ್ ಮತ್ತು ನಕುಲ್ ತಮ್ಮಂದಿರ ಪಾಲಿಗೆ ತಂದೆಯಾಗಿ, ಗೆಳೆಯನಾಗಿ, ಅಣ್ಣನಾಗಿ, ಅವರ ಬೆನ್ನೆಲುಬಾಗಿ ನಿಂತು ಅವರೇ ತನ್ನ ಸರ್ವಸ್ವ ಅಂತ ಬಾಳ್ತಾ ಇರುವ ಮನೆಯ ಹಿರಿಮಗ ಧರ್ಮ. ಇನ್ನು ಈ ಆನಂದ ನಿಲಯಕ್ಕೆ ಮಹಾಲಕ್ಷ್ಮಿಯಂತಿರೋ ಧರ್ಮನ ಪತ್ನಿ ಸುಧಾ, ಮೈದುನರನ್ನ ಮಕ್ಕಳಂತೆ ಸಾಕಿ ಸಲುತ್ತಾ ಇರೋ ಈಕೆ, ಧರ್ಮನ ಸಹೋದರನಿಗೆ ಅಮ್ಮನಂತಿರೋ ಅತ್ತಿಗೆ. ಒಗ್ಗಟ್ಟಿನ ಸಾರವನ್ನ ಸಾರುವ ಈ ಕುಟುಂಬದಲ್ಲಿ ಸಂಬಂಧಗಳ ತಕ್ಕಡಿಯನ್ನ ಸಮಾನವಾಗಿ ತೂಗ್ತಾ ಇರುವ ಸುಧಾ ಮುಂಬರುವ ಸವಾಲುಗಳನ್ನ ಹೇಗೆ ಎದುರಿಸ್ತಾಳೆ? ತಮ್ಮ ವೈವಾಹಿಕ ಜೀವನಕ್ಕಿಂತಲೂ 3 ಸಹೋದರರ ಸಂತೋಷಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಧರ್ಮ ಮತ್ತು ಸುಧಾರ ಬದುಕು ಮುಂದೆ ಹೇಗೆ ಸಾಗಲಿದೆ? ಈ ಮನೆಗೆ ಮುಂದೆ ಸೊಸೆಯರು ಬಂದ ನಂತರ ಇವರೆಲ್ಲರ ಜೀವನ ಮೊದಲಿನಂತೆ ಮುಂದುವರಿಯುತ್ತಾ ಅಥವಾ ಚದರಿ ಹೋಗುತ್ತಾ ಅನ್ನೋದೇ ಮುಖ್ಯ ಕಥಾಹಂದರ ಆಗಿದೆ. ಉಳಿದಂತೆ ನಟ ರಾಕೇಶ್ ಅನುಭವಿ ಕಲಾವಿದರಾಗಿದ್ದು, ಧರ್ಮ ಅನ್ನುವ ಪಾತ್ರದ ಮೂಲಕ ಕಿರುತೆರೆಗೆ ಮರಳಿದ್ದಾರೆ. ಜೊತೆಗೆ ತಮ್ಮಂದಿರಾಗಿ ಕೌಶಿಕ್, ಹರ್ಷ, ನಿತೀಶ್ ಅಭಿನಯಿಸ್ತಾ ಇದ್ದು, ಜನಪ್ರಿಯ ಕಲಾವಿದೆ ಚಿತ್ಕಲಾ ಬಿರಾದರ್, ಸಿತಾರಾ, ಸಪ್ನಾ, ದೀಕ್ಷಿತ್, ನಯನಾ ಶೆಟ್ಟಿ, ನಿಶಾ, ರೇಷ್ಮಾ ಸೇರಿದಂತೆ ಇನ್ನೂ ಅನೇಕ ಅನುಭವಿ ಕಲಾವಿದರ ತಾರಾ ಬಳಗವೇ ಇದೆ. ಇನ್ನು ಖ್ಯಾತ ನಿರ್ಮಾಪಕ ಸುಬ್ರಹ್ಮಣ್ಯ ಮೂರ್ತಿನಾಥ್ ಅವರ ನೀಲಾ ಪ್ರೊಡಕ್ಷನ್ ಅನ್ನುವ ಸಂಸ್ಥೆ ಅಡಿಯಲ್ಲಿ ಈ ಧಾರಾವಾಹಿ ನಿರ್ಮಾಣಗೊಳ್ತಾ ಇದ್ದು, ಆದರ್ಶ್ ಹೆಗ್ಡೆ ನಿರ್ದೇಶಿಸ್ತಾ ಇದ್ದಾರೆ. ಕೂಡು ಕುಟುಂಬಕ್ಕೆ ಪ್ರೀತಿಯೇ ಆಧಾರ, ಒಗ್ಗಟ್ಟಿಗೆ ಇವರೇ ಸಾಕ್ಷಾತ್ಕಾರ. ಶುರುವಾಗ್ತಿದೆ ಮನೆ ಮನ ತುಂಬುವ ಹೊಸ ಕತೆ ಆನಂದ ನಿಲಯ. ಈಗಾಗಲೇ ಆಗಸ್ಟ್ 10ರಂದೇ ಈ ಧಾರಾವಾಹಿ ಆರಂಭ ಆಗಿದ್ದು, ಎಲ್ಲೆಡೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಪ್ರತಿದಿನ ರಾತ್ರಿ 7 ಗಂಟೆಗೆ ಸ್ಟಾರ್ ಸುವರ್ಣ ಹಾಗೂ ಜಿಯೋ ಹಾಟ್‌ಸ್ಟಾರ್ನಲ್ಲಿ ಪ್ರಸಾರ ಆಗಲಿದೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.